ನೋಡಿ ಇಲ್ಲಿ ಒಂದು ಕಡಾಯಿಯಲ್ಲಿ ನಾವು ಮೆಜರ್ಮೆಂಟ್ ವೈಸ್ ಇವತ್ತಿನ ರೆಸಿಪಿನ ಮಾಡೋಣ. ಫಸ್ಟ್ ಇಲ್ಲಿ ನಮಗೆ 2.5 ಕಪ್ಪದಷ್ಟು ಅಥವಾ 2.5 ನೀವು ಯಾವ ಕಪ್ ಮೆಜರ್ಮೆಂಟ್ ತೊಗೋತೀರಾ ಅದರಿಂದ ನಮಗೆ ನೀರು ಹಾಕೋಬೇಕಾಗಿದೆ. ನೋಡಿ ನಾನು ಕರೆಕ್ಟಾಗಿ 2.5 ಬಟ್ಲಷ್ಟು ಇದರಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾನು ಈ ಬಟ್ಲು ಮೆಜರ್ಮೆಂಟಿಂದ ಇವತ್ತಿನ ರೆಸಿಪಿನ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೇ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. 1 ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ಕೊಳ್ಳೋಣ. 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ನೋಡಿ ಎಲ್ಲ ಪರ್ಫೆಕ್ಟ್ ಮೆಜರ್ಮೆಂಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಡಿಫ್ರೆಂಟ್ ರೆಸಿಪಿ ಇದೆ. ಬಾಯಲ್ಲಿಟ್ಟರೆ ಬೆಣ್ಣೆ ಹಾಗೆ ಕರಗುತ್ತೆ, ಅಷ್ಟು ಒಳ್ಳೆಯ ರೆಸಿಪಿ ಇದೆ. ಒಂದು ಸರ್ತಿ ಮಾಡಿ ತಿಂಗಳಾನ್ಗಟ್ಲೆನೂ ಕೂಡ ತಿನ್ಕೋಬೋದು. ಅಷ್ಟು ಯುನೀಕಾಗಿ ಮಾಡುವಂಥ ಈ ರೆಸಿಪಿ ಇದೆ. ಸೊ ಇವಾಗ ಈ ರೆಸಿಪಿಯಲ್ಲಿ ನೆಕ್ಸ್ಟ್ ಏನು ಹಾಕೋದು ಅಂತ ನೋಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರದು ವಿಶ್ಫುಲ್ ಅಡುಗೆ ಮನೆಯಲ್ಲಿ ಸ್ವಾಗತ. ಈ ವಿಡಿಯೋನ ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡಿಬಿಟ್ಟು ದಂಡಿಗೆ ಬಂದು ನೋಡ್ತೀನಿ ಅಂದರೆ ನಿಮಗೆ ಇದ್ರೊಳಗಡೆ ನಾನು ಹೇಳಿರೋಂಥ ಪ್ರತಿಯೊಂದು ಟಿಪ್ಸ್ ಆಗಿರ್ಬೋದು, ಟ್ರಿಕ್ಸ್ ಆಗಿರ್ಬೋದು ಎಲ್ಲ ನೀವು ಮಿಸ್ ಮಾಡಿದರೆ ನಿಮ್ಮ ರೆಸಿಪಿ ಫೇಲ್ ಆಗುತ್ತೆ. ಸೊ ಅದಕ್ಕೆ ನಾನು ಈ ರೆಸಿಪಿನ ಕರೆಕ್ಟ್ ಮೆಜರ್ಮೆಂಟ್ ವೈಸೇ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಸಕ್ಕರೆನ ಚೆನ್ನಾಗಿ ಕರಗಿಸ್ಕೊಂಡಿದ್ದೀವಿ. ಇವಾಗ ಏನು ಮಾಡೋದು ಅಂದರೆ ಯಾವ ಬಟ್ಲಲ್ಲಿ ನಾವು ನೀರು ತೊಗೊಂಡಿದ್ದೀವಿ ಅದೇ ಸೇಮ್ ಬಟ್ಲಲ್ಲಿ ಇಲ್ಲಿ ನಾನು ರವೆನ ತೊಗೊಂಡಿದ್ದೀನಿ. ಉಪ್ಪಿಟ್ಟಿನ ರವೆನ ಇಲ್ಲಿ ತೊಗೋಬೇಕು. ಮತ್ತು ಅದೇ ಸೇಮ್ ಮೆಜರ್ಮೆಂಟಲ್ಲಿ ಇಲ್ಲಿ ನಾನು ಮೈದಾ ಕೂಡ ತೊಗೊಂಡಿದ್ದೀನಿ. ಮೈದಾ ಬೇಡ ಅಂದರೆ ಇಲ್ಲಿ ನೀವು ಕಡಲೆ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿನೇ ಇಟ್ಕೊಳ್ಳೋಣ ಮತ್ತು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಗಂಟಾಗಿರಬಾರ್ದು, ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಕುದಿ ಬಂದ ಮೇಲೆ ಹಾಕಬೇಕಂತೇನಿಲ್ಲ, ಸಕ್ಕರೆ ಕರಗಿದ್ರೆ ಸಾಕು. ಇದರೊಳಗಡೆ ನೀವು ರವೆ ಮತ್ತು ಮೈದಾನ ಹಾಕ್ಕೋಬೋದು. ತಳ ಹತ್ತುತ್ತೆ, ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಇಲ್ಲ ದಪ್ಪ ತಳ ಇರೋದನ್ನು ನೀವು ಇಲ್ಲಿ ತೊಗೋಬೋದು. ನಾನು ಫ್ಲೇಮನ್ನು ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಇದು ನೀರೆಲ್ಲ ಬಿಕ್ಕೋತಾ ಇದೆ, ಎಲ್ಲ ಅಟ್ಟಿಸ್ತಾ ಇದೆ ನೀರು. ಹಾಗಾಗಿಬಿಟ್ಟು ಇದನ್ನು ನಾನು ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಕೈ ಬಿಡದೆ ಇದನ್ನು ನೀಟಾಗಿ ಈ ಥರ ತಿರುಗಿಸ್ಕೋಬೇಕು. ಕೈ ಬಿಡೋಕ್ಕೆ ಹೋಗಬೇಡಿ. ನೋಡಿ ಎಲ್ಲಿ ಒಂದು ಗಂಟಾಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಇದನ್ನು ಲೋ ಫ್ಲೇಮಲ್ಲಿನೇ ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ತಿರುಗಿಸ್ಕೋಬೇಕು. ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಇವಾಗ ಉಂಡೆ ಆಗ್ತಾಯಿದೆ. ನೋಡಿ ಪರ್ಫೆಕ್ಟಾಗಿ ಆಗಿದೆ. ಇನ್ನೂ ಪರ್ಫೆಕ್ಟ್ ಶೈನ್ ಬಂದಿಲ್ಲ. ನೋಡಿ ಲೋ ಫ್ಲೇಮಲ್ಲಿನೇ ಇದನ್ನು ನಾವು ಇದೇ ಥರ ತಿರುಗಿಸ್ಕೋಬೇಕು. ಇದು ನೋಡಿ ಇನ್ನೂ ಹಸಿ ಇದೆ, ಇದರ ಮೇಲ್ಗಡೆ ಇನ್ನೂ ಶೈನ್ ಬಂದಿಲ್ಲ. ಹಾಗಾಗಿ ನಾವು ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೂ ಒಂದು 2 ರಿಂದ 3 ನಿಮಿಷ ಇದೇ ಥರ ಲೋ ಫ್ಲೇಮಲ್ಲಿ ಕೈ ಆಡಿಸ್ತಾ ಕುದಿಸ್ಕೋಬೇಕು. ನಿಮಗೆ ನಮ್ಮ ಚಾನಲಲ್ಲಿ ಈ ಥರ ಹೊಸ ಅಡುಗೆ, ಹೊಸ ರುಚಿ, ಈಸಿ ರೆಸಿಪೀಸು, ಬ್ರೇಕ್ಫಾಸ್ಟ್ ರೆಸಿಪೀಸು, ಡಿನ್ನರ್ ರೆಸಿಪೀಸು, ಉತ್ತರ ಕರ್ನಾಟಕ ರೆಸಿಪೀಸು ಇಷ್ಟ ಆಗ್ತಿದ್ರೆ, ಈಸಿ ಅನ್ನಿಸ್ತಿದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆನೂ ಕೂಡ ನಮ್ಮ ರೆಸಿಪೀಸನ್ನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮಗೆ ನಮ್ಮ ರೆಸಿಪಿ ಇಷ್ಟ ಆಗ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಯಾವ ರೆಸಿಪಿ ತುಂಬ ಜಾಸ್ತಿ ಇಷ್ಟ ಆಗಿದೆ ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೋಡಿ ನೀರೆಲ್ಲ ಹಾಕಿದ್ವಿ ಅಲ್ಲ, ಅದೆಲ್ಲ ಪರ್ಫೆಕ್ಟ್ ಮೆಜರ್ಮೆಂಟ್ ಇದೆ. ನಾವು ಮತ್ತೆ ಅಡಿಷ್ನಲ್ ಆಗಿ 1 ಡ್ರಾಪು ಕೂಡ ನೀರು ಹಾಕಿಲ್ಲ. ಮಕ್ಕಳು ಬಾಕ್ಸಿಗೂ ಕೂಡ, ಸ್ನ್ಯಾಕ್ಸ್ ಬಾಕ್ಸಿಗೂ ಕೂಡ ಮಾಡಿಕೊಡುವಂಥ ಒಂದು ರೆಸಿಪಿ ಅಂತಲೂ ಅನ್ಬೋದು. ಇವಾಗ ಹಾಲಿಡೇಸಲ್ಲಿ ಮಕ್ಕಳು ಮನೆಯಲ್ಲಿ ಇದ್ರೂ ಕೂಡ ಈ ರೆಸಿಪಿನ ನೀವು ಮಾಡಿಟ್ಬಿಟ್ರೆ ನಿಮ್ಮ ಮಕ್ಕಳು ಇನ್ನೊಂದು ಏನೂ ಕೇಳೋದಿಲ್ಲ. ಮನೆಯಲ್ಲಿ ಮಾಡಿರುವಂಥ ಪ್ರತಿಯೊಂದು ಅಡುಗೆನೂ ಹೆಲ್ದಿಯಾಗಿಯೇ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಮನೆಯಲ್ಲಿನೇ ಮಾಡ್ಕೊಳ್ಳೋದು ಒಳ್ಳೆಯದು. ನೋಡಿ ಇವಾಗ ಪರ್ಫೆಕ್ಟಾಗಿ ಇದಕ್ಕೆ ಶೈನ್ ಬಂದಿದೆ. ಇಲ್ಲಿ ನೀವು ನೋಡ್ಬೋದು. ನೋಡಿ ಎಲ್ಲಿ ಹಸಿ ಅನ್ನಿಸ್ತಾ ಇಲ್ಲ, ಪರ್ಫೆಕ್ಟಾಗಿ ಕುದ್ದಿದೆ. ನೋಡಿ ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ನೋಡಿ ಇದನ್ನು ಇವಾಗ ಒಂದು ಪರಾತಲ್ಲಿ ಅಥವಾ ತಟ್ಟೆಯಲ್ಲಿ ತಕ್ಕೊಳ್ಳೋಣ. ಬಿಸಿ ಇರುತ್ತೆ, ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಇವಾಗ ಇದ್ರೊಳಗಡೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ದಪ್ಪ ಸಕ್ಕರೆನ ಹಾಕ್ಕೊಳ್ಳೋಣ. 2 ರಿಂದ 3 ಚಿಟಿಕೆ ಆಗೋಷ್ಟು ಇಲ್ಲಿ ನಾವು ಕುಕ್ಕಿಂಗ್ ಸೋಡಾನ ಹಾಕ್ಕೊಳ್ಳೋಣ, ಅಂದರೆ ಅಡುಗೆ ಸೋಡಾನ ಹಾಕ್ಕೊಳ್ಳೋಣ. ಆಮೇಲೆ ಯಾವ ಬಟ್ಲ್ ಮೆಜರ್ಮೆಂಟಿಂದ ನಾವು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀವಿ ಅದೇ ಬಟ್ಲ್ ಮೆಜರ್ಮೆಂಟಿಂದ ಇಲ್ಲಿ ನಾನು ಅರ್ಧ ಕಪ್ಪದಷ್ಟು
ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ. ಸಕ್ಕರೆನ ಮಿಕ್ಸರ್ಗೆ ಹಾಕ್ಕೊಂಡು ಈ ಥರ ಸಣ್ಣದಾಗಿ ಪುಡಿ ಮಾಡ್ಕೊಂಡಿರೋದು. ಇದನ್ನು ನೀವು ಹೆಚ್ಚು ಕಡಿಮೆ ಹಾಕ್ಕೋಬೋದು. ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ. ಇವಾಗ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಇರುತ್ತೆ ರವೆ, ಹಾಗಾಗಿ ಕೇರ್ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲಿ ಗಂಟು ಉಳಿಬಾರ್ದು. ಇವನ್ ನಾವು ಅದೇನು ರವೆ ಎಲ್ಲ ಕುದಿಸ್ತಾ ಇದ್ವಿ ಆ ಟೈಮಲ್ಲೂ ಕೂಡ ಗಂಟಿರಲಿಲ್ಲ. ಅಕಸ್ಮಾತ್ ಗಂಟಾಗಿದೆ ಅಂದರೆ ಈ ಥರ ಮಿದಿಬೇಕಾದ್ರೆ ನೀವು ನೀಟಾಗಿ ಇದನ್ನು ಗಂಟನ್ನು ಇಲ್ಲೇ ಒಡ್ಕೊಂಡ್ಬಿಡಿ. ನೋಡಿ, ರವೆ ಒಂದು ಸ್ವಲ್ಪ ಆರಿದ ನಂತರನೇ ಪಿಟ್ಟಿ ಸಕ್ಕರೆನ ಹಾಕ್ಕೊಳ್ಳಿ. ನೀವು ತುಂಬ ಜಾಸ್ತಿ ಬಿಸಿಯಲ್ಲಿ ಹಾಕ್ಕೊಂಡಿದ್ರೆ ಇದೆಲ್ಲ ಕರಗೋಗಿ ಲೂಸ್ ಆಗುತ್ತೆ ಹಿಟ್ಟು. ಬಂದಿದೆ ನೋಡಿ, ಎಲ್ಲಿ ಒಂದು ಗಂಟಿಲ್ಲ, ನಾದೋಕ್ಕೂ ಕಷ್ಟ ಆಗಿಲ್ಲ. ಅಷ್ಟು ಈಸಿ ವೇಯಿಂದ ನಾವು ಮಾಡ್ಕೊಂಡಿರೋದು. ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಸೊ ಅಲ್ಲಿ ಹೋಗಿ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನಿಮಗೇನೇ ಕ್ವರೀಸ್ ಆಗಿರ್ಬೋದು, ಡೌಟ್ಸ್ ಆಗಿರ್ಬೋದು, ಅಥವಾ ನಮ್ಮದು ಪ್ಯೂರ್ ಆರ್ಗ್ಯಾನಿಕ್ ಯಾವುದಾದ್ರೆ ಸ್ನ್ಯಾಕ್ಸು ಅಥವಾ ಸ್ಪೈಸಸ್ಸು ಮಸಾಲೆಗಳು ಬೇಕಂದ್ರೂ ಕೂಡ ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಕಾಲನ್ನು ಎತ್ತೋದಿಲ್ಲ, ಹಾಗಾಗಿ ನೀವು ವಾಟ್ಸಪ್ ಮೆಸೇಜೇ ಮಾಡಬೇಕು. ನೋಡಿ, ಇದನ್ನು ಒಂದು 10 ನಿಮಿಷ ಇದೇ ಥರ ಬಿಟ್ಬಿಡೋಣ. ನೋಡಿ, ಇವಾಗ 10 ನಿಮಿಷ ಆಗಿದೆ. ಇದು ಇನ್ನೊಂದು ಸ್ವಲ್ಪ ಬಿಕ್ಕೊಂಡಿದೆ, ಅಂದರೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿದೆ. ಇಲ್ಲಿ ನೋಡ್ಬೋದು. ನೋಡಿ, ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಟೆಕ್ಸ್ಚರ್ ಇದೆ. ಕೈಯಲ್ಲಿ ಹಿಡಿದ್ರೆ ಬೆಣ್ಣೆಯಷ್ಟೇ ಮೃದುವಾಗಿ ಈ ಹಿಟ್ಟು ಅನ್ನಿಸ್ತಾ ಇದೆ. ಅಷ್ಟು ಚೆನ್ನಾಗಾಗಿದೆ ಈ ಹಿಟ್ಟು, ಪರ್ಫೆಕ್ಟಾಗಿ ಆಗಿದೆ. ಇಲ್ಲಿ ನೋಡಿ, ಇವಾಗ ಈ ಥರ ಕಟ್ ಮಾಡಿದಾಗ ಇದ್ರ ಟೆಕ್ಸ್ಚರು ಕೂಡ ನಿಮ್ಗೆ ತೋರಿಸ್ತೀನಿ. ನೋಡಿ, ಒಳಗಡೆ ಈ ಟೆಕ್ಸ್ಚರ್ ಬರಬೇಕು. ಕಾಣಿಸ್ತಾ ನಿಮಗೆ? ಪರ್ಫೆಕ್ಟಾಗಿ ಬಂದಿದೆ ಇದು ಟೆಕ್ಸ್ಚರ್. ಇವಾಗ ಇದನ್ನು ಈ ಥರ ಕೈಗೆ ಅಂಟ್ತಾ ಇಲ್ಲ, ಪರ್ಫೆಕ್ಟಾಗಿ ಬಂದಿದೆ. ಇಲ್ಲಿ ನೋಡಿ, ಜಾಸ್ತಿ ಪ್ರೆಸ್ ಮಾಡೋದೇನು ಬೇಡ, ನಿಧಾನಕ್ಕೆ ಇಷ್ಟೇ ಪ್ರೆಸ್ ಮಾಡಿದರೆ ಸಾಕು. ನೋಡಿ, ಇಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಇವಾಗ ಇನ್ನೊಂದು ಕೂಡ ಅದೇ ಥರ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬಂದಿದೆ. ಜಸ್ಟ್ ಈ ಥರ ಲೈಟಾಗಿ ಪ್ರೆಸ್ ಮಾಡೋಣ. ಎಲ್ಲಿ ಕೈಗೆ ಅಂಟ್ತಾ ಇಲ್ಲ, ಏನಿಲ್ಲ, ಪರ್ಫೆಕ್ಟಾಗಿ ಬಂದಿದೆ. ನೋಡಿ, ತುಂಬ ಜಾಸ್ತಿ ಪ್ರೆಷರ್ ಕೊಟ್ಟು ಮಾಡಬೇಕಂತನೂ ಇಲ್ಲ. ನೋಡಿ, ಎಲ್ಲದೂ ಇದೇ ಥರ ಮಾಡ್ಕೊಂಡಿರೋದು. ಇವಾಗ ಒಂದು ಆಗಿ ಇದರೊಳಗಡೆ ಹಾಕ್ಕೊಳ್ಳೋಣ. ನೋಡಿ, ಎಣ್ಣೆ ತುಂಬ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೊಂಡಿರೋದು. ಎಣ್ಣೆ ತುಂಬ ಜಾಸ್ತಿ ಬಿಸಿ ಆಗಿರಬಾರ್ದು, ಇಲ್ಲ ಅಂದರೆ ಹೊರಗಡೆ ಅಂತೂ ಬೈದಿರುತ್ತೆ, ಒಳಗಡೆ ಹಸಿದುಳಿದಿರುತ್ತೆ. ನೋಡಿ, ಅಕಸ್ಮಾತ್ ನೀವು ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅಂತೂ ಹಾಗೆ ಹಾಕಿದರೆ ನಿಮ್ಮ ರೆಸಿಪಿ ಫೇಲ್ ಆಗುತ್ತೆ. ಆ ಥರ ಏನಾದರೂ ಎಣ್ಣೆ ಜಾಸ್ತಿ ಕಾಯ್ದಿದೆ ಅಂತ ನಿಮ್ಗೆ ಅನಿಸಿದರೆ ಫ್ಲೇಮನ್ನು ಟೋಟಲಿ ಆಫ್ ಮಾಡಿ, ಎಣ್ಣೆದು ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಆಗೋ ತನಕ ವೇಟ್ ಮಾಡಿ, ಆಮೇಲೆ ಅದ್ರ ಒಳಗಡೆ ನಮಗೆ ಈ ಥರ ರವೆ ಬಿಸ್ಕೆಟನ್ನು ಹಾಕೋಬೇಕಾಗಿದೆ. ಯಾಕಂದರೆ ರವೆ ಬಿಸ್ಕೆಟ್ ಮಾಡಬೇಕಂದ್ರೆ ಎಣ್ಣೆ ಟೆಂಪ್ರೇಚರ್ ಮಾತ್ರ ನೀವು ಪರ್ಫೆಕ್ಟಾಗಿ ನೀಟಾಗಿ ನೋಡಿಕೊಂಡೇ ಮಾಡ್ಕೋಬೇಕಾಗತ್ತೆ. ನೋಡಿ, ರವೆ ಬಿಸ್ಕೆಟ್ ಈ ಥರ ಎಣ್ಣೆಯಲ್ಲಿ ಹಾಕಿದ ನಂತರನೂ ಕೂಡ ಫ್ಲೇಮನ್ನು ನಮಗೆ ಲೋ ಫ್ಲೇಮಲ್ಲಿನೇ ಇಟ್ಕೋಬೇಕು. ಮತ್ತು ಇನ್ನೂ ಒಂದು ಟಿಪ್ಸ್ ಏನಪ್ಪ ಅಂದರೆ, ಹಾಕಿದ ನಂತರ ನಮಗೆ ಒಂದು 2 ನಿಮಿಷ ಆದರೆ ಇದಕ್ಕೆ ಕೈ ಆಡಿಸ್ಬಾರ್ದು, ಇದೇ ಥರ ಬಿಟ್ಬಿಡಬೇಕು. ನೀವು ಅಕಸ್ಮಾತ್ ಸ್ಪೂನೆಲ್ಲ ಹಚ್ಚಿದರೆ ಇದು ಒಂದು ಸ್ವಲ್ಪ ಸಾಫ್ಟ್ ಇರುತ್ತೆ, ಕಟ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ನೀಟಾಗೂ ಕೂಡ ಬೇಯೋದಿಲ್ಲ. ಇನ್ನೂ ಆದ್ರೂ ನಾನು ಇದನ್ನು ಮುಟ್ಟಿಲ್ಲ, ಇಲ್ಲಿ ನೀವು ನೋಡ್ಬೋದು. ಮತ್ತು ಫುಲ್ ಲೋ ಫ್ಲೇಮ್ ಇಟ್ಟಿದ್ದೀನಿ, ಈ ಬಬಲ್ಸ್ ಮೇಲೆ ನಿಮ್ಗೆ ಗೊತ್ತಾಗಿರ್ಬೋದು. ಇವಾಗ 1 ನಿಮಿಷ ಆದ ನಂತರ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ ಅಂದರೆ ಹೈ ಟು ಮೀಡಿಯಮ್ ಅಲ್ಲ, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಈ ಥರ ರವೆ ಬಿಸ್ಕೆಟ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ಪೇಷನ್ಸಿಂದ ಒಂದು ಸ್ವಲ್ಪ ಟೈಮನ್ನು ತಕ್ಕೊಂಡು ನಮಗೆ ರವೆ ಬಿಸ್ಕೆಟನ್ನು ಮಾಡ್ಕೋಬೇಕಾಗಿದೆ. ಯಾಕಂದರೆ ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ. ಒಂದು ಸರ್ತಿ ನಾವು ಮಾಡ್ತೀವಿ, ಅವಸರ ಮಾಡಿದರೆ ನಮ್ಮ ರೆಸಿಪಿ ಫೇಲ್ ಆಗುತ್ತೆ. ನೋಡಿ, ಇಲ್ಲಿ ಕಲರ್ ಬಂದಿದೆ ಚೆನ್ನಾಗಿ. ಒಂದು 2 ನಿಮಿಷ ಆದರೆ ಫುಲ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ನಂತರ
ನಾವು ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಂಡಿರೋದು, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ. ಆಮೇಲೆ ಇದನ್ನು ನಾವು ತಿರುಗಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ, ಆವಾಗ ಎಲ್ಲಿ ನಾವು ಸ್ಪೂನ್ ಹಚ್ಚಿದ್ರೂ ಕೂಡ ಕಟ್ಟಾಗೋದಿಲ್ಲ. ನಿಧಾನಕ್ಕೆ, ಯಾಕಂದರೆ ಇದು ಸಾಫ್ಟ್ ಇರುತ್ತೆ. ಇದ್ರ ಒಳಗಡೆ ನಾವು ಸಕ್ಕರೆ ಕೂಡ ಹಾಕ್ಕೊಂಡಿರ್ತೀವಲ್ಲ, ಹಂಗಾಗಿಬಿಟ್ಟು ಇದು ಹಿಟ್ಟು ಎಣ್ಣೆಯಲ್ಲಿ ಹಾಕಿದ ನಂತರ ಸಾಫ್ಟ್ ಆಗುತ್ತೆ, ಆವಾಗ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನೋಡಿ ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ಫ್ಲೇಮನ್ನು ಮತ್ತೆ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು. ಚೆನ್ನಾಗಿ ಎಣ್ಣೆ ಒಂದು ಸ್ವಲ್ಪ ಕಾಯ್ದಿದೆಯಲ್ಲ, ಈ ಟೈಮಲ್ಲಿ ಮತ್ತೆ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಮಾಡಿಕೊಂಡು ಒಂದು ಬಾಜು ಅಂತೂ ತಿರುಗಿಸ್ಕೊಂಡಿದ್ದೀವಿ ನೋಡಿ ಈ ಥರ. ಇವಾಗ ಮತ್ತೆ ತಿರುಗಿಸೋ ತನಕ ಅಷ್ಟೇ ನಮಗೆ ಲೋ ಟು ಮೀಡಿಯಮ್ ಫ್ಲೇಮು. ಮತ್ತೆ ಒಂದು ಸರ್ತಿ ತಿರುಗಿಸಿದ ನಂತರ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ನೋಡಿ ಇವಾಗ 1 ನಿಮಿಷ ಆದ ನಂತರ ಮತ್ತೆ ಇದನ್ನು ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೋಬೇಕಾದ್ರೆ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಎಣ್ಣೆಯಲ್ಲಿ ಕರಿಯೋದು ಬೇಡಪ್ಪ, ನಮಗೆ ಹೆಲ್ದಿಯಾಗಿಯೇ ಬೇಕು ಅಂದರೆ ನೀವು ಇದನ್ನು ಏರ್ ಫ್ರೈಯರ್ ಇದ್ದರೆ ಏರ್ ಫ್ರೈಯರಲ್ಲಿನೂ ಕೂಡ ಮಾಡ್ಕೋಬೋದು, ಓವನಲ್ಲಿನೂ ಕೂಡ ಮಾಡ್ಕೋಬೋದು. ಓವನು ಏರ್ ಫ್ರೈಯರ್ ಇಲ್ಲ ಅಂದರೆ ಎಣ್ಣೆ ಆಪ್ಷನ್ ಅಂತೂ ಇದ್ದೇ ಇದೆ. ಇದನ್ನು ಬೇಡಪ್ಪ ಅಂದರೆ ನೀವು ಕುಕ್ಕರಲ್ಲಿ ಉಪ್ಪು ಹಾಕಿ ಕೇಕ್ ಎಲ್ಲ ಮಾಡ್ತೀರಲ್ಲ, ಆ ಥರನೂ ಕೂಡ ಮಾಡ್ಕೋಬೋದು. ಬಟ್ ಇದೊಂಥರ ಡಿಫ್ರೆಂಟ್ ಮೆಥಡು. ಯಾವಾಗೋ ಒಂದು ಸರ್ತಿ ತಿನ್ನೋಕ್ಕೆ ಅಭ್ಯಂತರ ಇಲ್ಲ, ನೀವು ಮಾಡಿಕೊಂಡು ತಿನ್ಕೋಬೋದು. ಇವಾಗ ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ದಿದೆ, ತಿರುಗಿಸಾಗಿದೆ. ಇವಾಗ ಮತ್ತೆ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ನೋಡಿ ಇದು ಆಲ್ಮೋಸ್ಟ್ ರೆಡಿಯಾಗಿದೆ, ಪರ್ಫೆಕ್ಟಾಗಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ವಾಸನೆ ಬರ್ತಾ ಇದೆ. ನೋಡಿ ಇದು ಆಲ್ಮೋಸ್ಟ್ ರೆಡಿಯಾಗಿದೆ. ಇಲ್ಲಿ ನೋಡ್ಬೋದು ನೀವು, ಟೆಕ್ಸ್ಚರು ಕಲರು ಪರ್ಫೆಕ್ಟಾಗಿ ಬಂದಿದೆ. ಇವಾಗ ಇದನ್ನು ನೋಡಿಬಿಟ್ಟು ನಿಮಗೆ ಕ್ವಶನ್ ಬಂದಿರ್ಬೋದು, ಇಲ್ಲ ಆದರೆ ಈ ಥರ ಎಣ್ಣೆ ಕಾಣ್ತಾ ಇದೆ, ಇದು ಎಣ್ಣೆ ಎಳ್ಕೊಂಡಿರುತ್ತಾ ಅಥವಾ ಇಲ್ಲ ಅಂತ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ತುಂಬ ಪರ್ಫೆಕ್ಟಾಗಿ ಇದು ಬಂದಿರುತ್ತೆ. ಇವಾಗ ಫ್ಲೇಮ್ ಅಂತೂ ನಮ್ಮದು ಲೋ ಫ್ಲೇಮಲ್ಲಿನೇ ಇದೆ. ಇದನ್ನು ತಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬೈದಿದೆ ಅಂತ ನೋಡಿ. ಇವಾಗ ತೆಗಿಬೇಕಾದ್ರೂ ಇದೊಂದು ಸ್ವಲ್ಪ ಸಾಫ್ಟಾಗಿಯೇ ಇರುತ್ತೆ, ಹಾಗಾಗಿ ಇಲ್ಲೇ ಕ್ರಿಸ್ಪಿ ಆಗುತ್ತಂತ ಇಲ್ಲ, ಇಲ್ಲಿ ಸಾಫ್ಟಾಗಿಯೇ ಇದೆ ತೆಗಿಬೇಕಾದ್ರೆ. ಬರೀ ಈ ಥರ ಕಲರ್ ಬಂದರೆ ಸಾಕು, ನೀವು ತಗೊಂಡ್ಬಿಡಿ. ಹೈ ಫ್ಲೇಮಲ್ಲಿ ಮಾತ್ರ ಕರಿಯೋಕ್ಕೆ ಹೋಗಬೇಡಿ. ಸೊ ಇವಾಗ ಇದು ಎಣ್ಣೆ ಎಳ್ಕೊಂಡಿದ್ದೀವೋ ಕ್ರಿಸ್ಪಿ ಆಗಿದ್ದೀವಿಲ್ಲೋ ಅಂತ ನೋಡೋಣ ಬನ್ನಿ. ನೋಡಿ ಬಿಸಿ ಬಿಸಿ ಬಿಸ್ಕೆಟ್ ರೆಡಿಯಾಗಿದೆ. ನೀರಲ್ಲಿ ಮಾಡ್ಕೊಂಡಿರೋಂಥ ಬಿಸ್ಕೆಟ್ ಅಂತಲೂ ಅನ್ಬೋದು. ಇದಕ್ಕೇನೋ ಹಾಲು, ತುಪ್ಪ, ಬೆಣ್ಣೆ ಯಾವುದು ಬೇಕಾಗಿಲ್ಲ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಪರ್ಫೆಕ್ಟ್ ಟೆಕ್ಸ್ಚರ್ ಬಂದಿದೆ. ಸಬ್ರಕ ಫಲ್ ಮೀಠಾ ಹೋತಾ ಅಂತಾರಲ್ಲ, ಆ ಥರ ಈ ರೆಸಿಪಿ ಆಗಿದೆ. ಯಾಕಂದರೆ ಇದು ಕರಿಯೋಕ್ಕೆ ಎಷ್ಟು ಸ್ಪೇಷನ್ಸಿಂದ ನಾವು ಕರಿತೀವಿ, ಅಷ್ಟೇ ಒಳ್ಳೆಯ ರೆಸಿಪಿ ನಮ್ದು ಆಗುತ್ತಂತ ಹೇಳಿದ್ದೆ. ಇಲ್ಲಿ ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಲೂ ಇಲ್ಲಿ ನಿಮ್ಗೆ ಕಾಣಿಸುತ್ತೆ. ಅಷ್ಟೇ ಕ್ರಿಸ್ಪಿ ಕೂಡ ಇದೆ. ಇದು ಒಂದೇ ಬಿಸ್ಕೆಟ್ ಅಲ್ಲ, ನೀವು ಎಲ್ಲ ಬಿಸ್ಕೆಟನ್ನು ಕೂಡ ನೋಡ್ಕೋಬೋದು. ನೋಡಿ ಪರ್ಫೆಕ್ಟಾಗಿ ಬಂದಿದೆ. ಬರೀ ಇದು ತೆಗಿಯೋ ಕಡೆಯಾಗ ಒಂದು ಸ್ವಲ್ಪ ಸಾಫ್ಟಾಗಿರುತ್ತೆ ಅಂತ ತೋರಿಸಿದ್ದೀನಿ. ಇದನ್ನು ತೆಗೆದುಬಿಟ್ಟು ಒಂದು ಹಾಫ್ ಆನ್ ಅವರ್ ನೀವು ಇಟ್ಟರೆ ಇದು ಮೇಲ್ಗಡೆ ಲೇಯರ್ ಏನಿರ್ತೈತಲ್ಲ ಇದೆಲ್ಲ ಕ್ರಿಸ್ಪಿ ಆಗುತ್ತೆ. ನೋಡಿ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ರೆಸಿಪಿ ಅಂತಲೇ ಅನ್ಬೋದು. ನೋಡಿ ಏನು ಚೆನ್ನಾಗಿ ಕಲರ್ ಬಂದಿದೆ, ಏನು ಚೆನ್ನಾಗಿ ಕ್ರಿಸ್ಪಿನೆಸ್ ಬಂದಿದೆ ಅಂತ ನೋಡಿ. ಇದನ್ನು ಮುರಿದ್ಬಿಟ್ಟು ತೋರಿಸ್ತೀನಿ. ವಾವ್, ದುಬಾರಿ ಬೆಳೆ ಬಾಳೋದನ್ನು ನಾವು ಮನೆಯಲ್ಲಿ ಈ ಥರ ಸುಲಭವಾಗಿ ಮಾಡ್ಕೋಬೋದು. ಇದು ನೋಡಿದ್ರಲ್ಲ, ಒಳಗಡೆ ಟೆಕ್ಸ್ಚರು ಪರ್ಫೆಕ್ಟಾಗಿದೆ, ಹೊರಗಡೆ ಕ್ರಿಸ್ಪಿ, ಒಳಗಡೆ ಒಂದು ಸ್ವಲ್ಪ ಸಾಫ್ಟು. ನೋಡಿ ಇದು ಇನ್ನೊಂದು ಸ್ವಲ್ಪ ಆರೋಗ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಾಗತ್ತೆ. ನೋಡಿ ನಿಮ್ಗೆ ತಕ್ಕ ತೋರಿಸ್ಬೇಕು ಅಂತ ನಾನು ಬೇಗ ಓಪನ್ ಮಾಡಿದ್ದೀನಿ. ಬಟ್ ಇದು ಒಳಗಡೆ ನೀವು ಲೇಯರ್ಸ್ ನೋಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪರ್ಫೆಕ್ಟಾಗಿದೆ ರೆಸಿಪಿ, ಎಲ್ಲಿ ಫೇಲ್ ಆಗೋ ಚಾನ್ಸೇ ಇಲ್ಲ. ಹೇಳಿರೋದು ಪ್ರತಿಯೊಂದು ಟಿಪ್ಸನ್ನು ಫಾಲೋ ಮಾಡಿ. ನೋಡಿ ಸೂಪರ್, ಪರ್ಫೆಕ್ಟ್. ಈ ಥರ ಮನೇಲಿ ಮಾಡಿದರೆ ಮಕ್ಕಳು ಅಂತೂ ಖುಷಿಪಟ್ಟು ತಿಂತಾರೆ. ಸಖತ್ತಾಗಿ ಬಂದಿದೆ ಅಂತ.
ಹೊರಗಡೆ ತರೋದಕ್ಕಿಂತ ಮನೆಯಲ್ಲಿ ಈ ಥರ ನಾವು ಹೆಲ್ದಿ ಒಂದು ರೆಸಿಪಿನ ಮಾಡ್ಕೋಬೋದು ನೋಡಿ. ನಿಮಗೆ ಇವತ್ತಿಂದು ರೆಸಿಪಿ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರುಚಿ, ಹೊಸ ಹೊಸ ಅಡುಗೆ ಜೊತೆ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಹಾಗೂ ಇವತ್ತಿನ ರೆಸಿಪಿ ಹೇಗೆ ಅನ್ನಿಸ್ತು ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ರುಚಿ, ಹೊಸ ಅಡುಗೆ ಜೊತೆ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.